ಪ್ರೇಮ ಅತ್ತೇನೋ ಬರಕ್ಕೆ ಹೇಳ್ತು ಅಂದೆ. ಹೌದಕ್ಕ. ಎಲ್ಲಿ ಬಾವ ಇಲ್ಲಿ? ನೀನೇನು ಈ ಥರ ಸೀರೆ ಉಟ್ಟಿದೆ ಇವತ್ತು? ಅಯ್ಯೋ, 5 ತಿಂಗಳು ಮುಗೀತಲ್ವಾ, 6 ತಿಂಗಳು ಆಗಕ್ಕೆ ಬಂತು. ಹೊಟ್ಟೆ ಕಾಣಿಸುತ್ತೆ ಆ ಸೀರೆಯಲ್ಲಿ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಸೆರಗು ಬಿಟ್ಕೊಂಡಿದ್ದೀನಿ, ಕಾಣಬಾರ್ದು ಅಂತ. ಹೌದಾ, ಸರಿ ಅಕ್ಕ, ನಿಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಉಟ್ಕೋ. ಬಾವ ಎಲ್ಲಿ? ಕರಿ ಬಾ, ಅತ್ತೆ ಅವ್ರನ್ನೂ ಕರಿಯಕ್ಕೆ ಹೇಳ್ತಲ್ಲ. ಹಾಂ, ಬರ್ತಾರೆ, ಹೇಳಿದ್ದೀನಿ. ನಂದೀಶ, ಏನೋ ಕೆಲಸ ಐತೆ ನನಗೆ, ಅಲ್ಲಿ ಗದ್ದೆ ಹತ್ರ ಹೋಗ್ಬೇಕು ನಾನು, ತೋಟದ ಹತ್ರ. ಏನಂತೆ ಅಮ್ಮಂಗೆ? ಏನೋ ಗೊತ್ತಿಲ್ಲ ಅಣ್ಣ, ಅದೇ ಅಪ್ಪಂಗೇನೋ ನೋವಿದೆ ಮನಸ್ಸಲ್ಲಿ, ಅದೇನೋ ಅಂತ ತಿಳ್ಕೊಂಡು ಸರಿ ಮಾಡಿ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಅದನ್ನೇ ಅಪ್ಪನ ಹತ್ರ ಮಾತಾಡಿರ್ಬೋದೇನೋ, ಅದನ್ನೇ ನಮ್ಮ ಹತ್ರ ಹೇಳಕ್ಕೆ ಕರೆದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನ್ರಿ ನೀವು ಯಾವಾಗಲೂ ಕೆಲಸ ಕೆಲಸ ಅಂತ? ನೋಡಿ, ಇವತ್ತಾದ್ರೂ ಮನೆಯವ್ರ ಜೊತೆ ನಿಂತ್ಕೊಂಡು ಅದೇನು ಕಷ್ಟ ಸುಖ ಕೇಳಿ, ಬರೀ ಯಾವಾಗಲೂ ಆ ಕೆಲಸ ಈ ಕೆಲಸ ಅಂತ ಓಡೋಗ್ಬಿಡಿ. ನಿನಗೇನು ಗೊತ್ತು, ಅಲ್ಲಿ ಕೆಲಸದವರೆಲ್ಲ ಬಂದು ಕೂತಿರ್ತಾರೆ, ನಾವಲ್ಲಿ ಇದ್ರೇ ಕೆಲಸ ಮಾಡೋದು, ನಾವಲ್ಲಿ ಇಲ್ಲ ಅಂದರೆ ಯಾರು ಕೆಲಸ ಮಾಡಲ್ಲ, ಸುಮ್ಮನೆ ಅವ್ರ ಪಾಡ್ಗೆ ಕೂತಿರ್ತಾರೆ, ಗೊತ್ತಾ ನಿನಗೆ? ಅಯ್ಯೋ, ಇರ್ಲ ಹೋಗಿವೆ, ಆಡ್ಬೇಡ ನೀನು. ಸ್ನೇಹಿತರೆ ಅಲ್ವಾ, ಅವಳಿಗೊಂದು ಫೋನ್ ಮಾಡಿಬಿಡ್ಬೇಕಿತ್ತು, ಬರಕ್ಕೆ ಹೇಳ್ಬೇಕಿತ್ತು ಅಂತ ಹೇಳಿದ್ನಲ್ಲ ಪ್ರೇಮ, ಬರೋಕ್ಕಿಲ್ಲ ಅಂದ್ಲ ಅವಳು. ಅಯ್ಯೋ ಅತ್ತೆ, ಅವಳು ಈಗ ಸ್ವಲ್ಪ ದಿನದಲ್ಲಿ ಹೋಗಿರೋದು, ಅವ್ರ ಅತ್ತೆನೂ ಅವ್ರ ಹಸ್ಬೆಂಡು ಬೈತಾರಂತತೆ, ಯಾವಾಗಲೂ ಅಪ್ಪನ ಮನೆ ಅಂತೀಯ ಅಂತ. ಈಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವಳಿಗೆ ಗೊತ್ತಿದ್ರು ಅವರು ಅರ್ಥ ಮಾಡ್ಕೋಬೇಕಲ್ಲ, ಅದಕ್ಕೆ ಸರಿ ಬಿಡು, ಅದೇನು ಮಾತಾಡಿ ನೀವೇನೆ ಅಮ್ಮಂಗೆ ಹೇಳ್ಬಿಡು ಅಂತ ಹೇಳಿದ್ಲು. ಸರಿ ಬಿಡವ, ಆಯ್ತು, ಸರಿ. ಏನೋ ಅವಳಿಗೆ ವಿಷಯ ತಲುಪಿಟ್ಟಿದ್ರೆ ಸರಿಯಾಗೋದು, ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕತ್ತದು. ಮೇಯ್ನಾಗಿ ಮೊದಲು ನೀವು ಗಂಡು ಮಕ್ಕಳು, ನಿಮ್ಮ ಗಂಡು ಮಕ್ಕಳು ಸೊಸೆಯರು, ನಿಮಗೆ ಮುಖ್ಯವಾದ ವಿಷಯ ಹೇಳಬೇಕು, ಆಮೇಲೆ ಅವಳದು ಹೇಳ್ಕೊಳಕ್ಕಾಯ್ತದೆ. ಅಮ್ಮ, ಏನು ವಿಷಯ ಅಂತ ಹೇಳು, ಅಣ್ಣಂಗೂ ಕೆಲಸ ಇದೆ, ನನಗೂ ಕೆಲಸ ಇದೆ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ, ನಾನು ಹೊರಡಬೇಕು ಬೆಂಗಳೂರಿಗೆ. ನಿಂತನಪ್ಪ ಹೇಳ್ತೀನಿ, ನಮಗಿರೋ ಆಸ್ತಿಲಿ 30 ಭಾಗ ಆಸ್ತಿಯ ನಿಮ್ಮಪ್ಪ ಯಾರಿಗೋ ಬರ್ಕೊಡ್ಬೇಕಂತೆ. ಏನಮ್ಮ, ಏನು ಮಾತಾಡ್ತಿದ್ಯಾ ನೀನು? ನಿಮ್ಮಪ್ಪ ಯಾರಿಗೂ ಕೊಡ್ಬೇಕಂತಂದ್ರೆ ಯಾರಿಗೆ? 30% ಆಸ್ತಿ ಅಂದ್ರೆ ಏನು ಸುಮ್ಮನೆ ಅನ್ಕೊಂಡಿದ್ಯಾ? ಕೋಟ್ಯಾಂತರ ರೂಪಾಯಿ ಆಸ್ತಿ ಕಣಮ್ಮ, ಯಾರು ಕೊಡ್ಬೇಕಂತೆ? ಏನು ಕೊಡ್ಬೇಕಂತೆ? ಏನು ಕೇಳಿಲ್ವಾ ನೀನು? ಇಷ್ಟು ಈಸಿಯಾಗಿ ಹೇಳ್ತಾ ಇದೀಯ ನೀನು? ಓ ಸರಿ ಬಿಡಮ್ಮ, ನೀನುವೇ ಅಪ್ಪ ಏನು ಹೇಳ್ತಿದ್ದೆ ಅದನ್ನೇ ಕೇಳು ನೀನು, ಅದನ್ನೇ ಎಂತ ಈ ಮನಸ್ಸಲ್ಲಿ ಇಟ್ಕೊಂಡು ಕೊಡ್ತಿದ್ದಿದ್ದು ಇಷ್ಟು ದಿನ? ಏನಕ್ಕಂತೆ ಏನು ಸಂಪಾದನೆ ಮಾಡಿತ್ತಂತ? ಯಾವಾಗಲೂ ಆ ಊರು ಈ ಊರು ಅಲ್ಲಿ ಇಲ್ಲಿ ಇಂದ ಸುತ್ಕೊಂಡೇ ನಿಂತಿತ್ತು, ನಾವು ಹುಟ್ಕಾಲದಿಂದ ನೋಡಿರೋದು ಸಾಕಾಗಿಲ್ವ ನಾವು? ಏನು ಸಂಪಾದನೆ ಮಾಡೈತಂತೆ ಕೊಡೋಕ್ಕೆ? ಏನು ಸಂಪಾದನೆ ಮಾಡೈತಂತೆ? ಓ ಸರಿ ಬಿಡು, ಅಲ್ಲ ಇರೋ ಆಸ್ತಿಲಿ 30% ಆಸ್ತಿ ಅಂತಂದರೆ ಉಸಿಯಾದದ? ಯಾರು ಕೊಡ್ಬೇಕಂತೆ? ಯಾಕೆ ಕೊಡ್ಬೇಕಂತೆ? ಓ ಸರಿ ಬಿಡು ನೀನುವೇ. ಅಯ್ಯೋ ದೇವ್ರೆ, ಇವ್ರು ಏನಿಬ್ರು ಹಿಂಗೆ ಆಡ್ತಿದಾರಲ್ಲ, ಮಾವನ ಆಸೆ ಈಡೇ ಇರುತ್ತಾ? ಏನ್ರಲ್ಲ, ಏನು ಹಿಂಗೆ ಗಂಟ್ಲು ಹೇಳ್ಕೊಂಡು ಮಾತಾಡ್ತಾ ಇದ್ರಿ? ಓ, ಏನು ಸಂಪಾದನೆ ಮಾಡಿದ್ದಾನೆ ನಿನ್ನ ಗಂಡ ಅಂತ ಕೇಳ್ತಿದ್ಯಾ ನೀನು? ನನ್ನ ಗಂಡ ಸಂಪಾದನೆ ಮಾಡಿಲ್ಲ ಕಣಪ್ಪ, ಅದು ಎಲ್ಬತ್ತು ಆಸ್ತಿ, ಎಲ್ಬತ್ತು? ನಮ್ಮ ಅತ್ತೆ ಮಾವ ಕಷ್ಟಪಟ್ಟು ಇರೋನೊಬ್ಬ ಮಗ ಅಂತ ಅಷ್ಟು ಆಸ್ತಿ ಸಂಪಾದನೆ ಮಾಡಿದ್ಕೆ, ನನ್ನ ಮಗ ಚೆನ್ನಾಗಿರ್ಲಿ, ಅವ್ನು ಕಷ್ಟಪಡೋದು ಬೇಡ ಅಂತ ನನ್ನ ಗಂಡನಿಗೆ ಮಾಡಿದ್ಕೆ ಕಣಪ್ಪ. ಅವನೇ ಕಷ್ಟಪಡ್ಬೇಕಿತ್ತು, ಅವನೇ ಕಷ್ಟಪಡ್ಬೇಕಲ್ಲ, ಎಲ್ಲ ನಮ್ಮ ಮಾವ ನಮ್ಮ ಅತ್ತೆ. ನನ್ನ ಮಗ ಚೆನ್ನಾಗಿರ್ಲಿ ಅಂತ ಬೇಕಾದಷ್ಟು ಅವರೇ ಮಾಡ್ಬಿಟ್ಟು ಹೋಗಿದ್ರಲ್ಲ, ನನ್ನ ಗಂಡ ಯಾಕೆ ಕಷ್ಟಪಡ್ಬೇಕಿತ್ತು? ಓ, ಸರಿಯಾಗಿ ಮಾತಾಡ್ತಿದ್ದಕ್ಕಲ್ಲ ನೀನುವೇ. ನಿನ್ನ ಗಂಡ ಯಾಕೆ ಕಷ್ಟಪಡಬೇಕಿತ್ತು ಅಂದರೆ ಈಗ ನಾವು ಕಷ್ಟಪಡ್ತಿಲ್ವಂಗಾರೆ? ಐತೆ ಬೇಕಾದಷ್ಟು ಆಸ್ತಿ ಅಂತ ಸುಮ್ಮನೆ ಕೂತಿದ್ದೀವ ನಾವು? ಇಬ್ರು ಸುಮ್ಮನೆ ಕೂತಿದ್ದೀವಿ ಹೇಳು? ಆಸ್ತಿ ಐತೆ ಬಿಡು, ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡೋಣ, ಅಲ್ಲಿ ಇಲ್ಲಿ ಸುತ್ಕೊಂಡು ನಿಂತ್ಕೊಳ್ಳೋಣ ಅಂತ ನಿಂತಿದ್ದೀವ? ಇಲ್ಲ ತಾನೆ, ನಾವಿಬ್ರು ಕಷ್ಟಪಟ್ಟು ದುಡಿತಾ ಇಲ್ವಾ? ದುಡಿತಾ ಇದೀರಿ ಕಣಪ್ಪ, ದುಡಿತಾ ಇದ್ದೀರಿ. ನನ್ನ ಗಂಡ ದುಡ್ದಿಲ್ಲ, ನನ್ನ ಗಂಡ ಏನು ಸಂಪಾದನೆ ಮಾಡಿಲ್ಲ, ಆದರೆ ಅವ್ರ ಅಪ್ಪನ ಆಸ್ತಿಯ 30 ಭಾಗ ಆಸ್ತಿ ಅವರು ಬೇರೆಯವ್ರು ಕೊಡಬೇಕು ಅಂದ್ಕೊಂಡವ್ರೆ. ನೀನು ನಿಮ್ಮ ಅಣ್ಣ ಏನು ಸಂಪಾದನೆ ಮಾಡಿದ್ದೀರಿ ಅದು ಬೇಡ ಕಣಪ್ಪ, ಬೇಡ. ಇಬ್ಬರು ಏನು ಸಂಪಾದನೆ ಮಾಡಿದ್ದೀರಿ ಅದ್ರಲ್ಲಿ ಬೇಡ. ನನ್ನ ಗಂಡನ ಆಸ್ತಿ, ನಮ್ಮ ಅತ್ತೆ ಮಾವ ನನ್ನ ಗಂಡನಿಗೆ ಅಂತ ಏನು ಕೊಟ್ಟವರು ಅದ್ರಲ್ಲಿ 30 ಭಾಗ ಆಸ್ತಿಯ ನನ್ನ ಗಂಡ ಯಾರಿಗೋ ಬರ್ಕೊಡ್ಬೇಕಂತೆ, ಅವರು ಬರ್ಕೊಡ್ಲಿ. ಅದಕ್ಕೆ ನಾನು ಒಪ್ಕೊಂಡಿನಿ, ನಿಮ್ಮ ಒಪ್ಪಿಗೆ ಕೇಳಕ್ಕೆ ಬಂದಿಲ್ಲ, ನಾನಿಲ್ಲಿ ನಿಮಗೆ ಹೇಳಕ್ಕೆ ಬಂದೀನಿ ಅಷ್ಟೇ. ಏನವ ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು? ನಿನ್ಗೇನು ಒಂದು ಇದೆ ಇಲ್ವ ಹಂಗಾರೆ? ಅಲ್ಲ ನನ್ನ ಮಕ್ಕಳವೇ, ನನ್ನ ಮಕ್ಳಿಗೆ ಪುಟ್ಬಿಟ್ಟಿದ್ದು ಯಾರಿಗೂ ಯಾಕೆ ಆಸ್ತಿ ಕೊಡ್ಬೇಕು ಅಂತ ಏನು ಕೇಳಿಲ್ವ ನೀನು? ಯಾರು ಕೊಡ್ಬೇಕಂತೆ? ಯಾರಿಗೆ ಆಸ್ತಿ ಕೊಡ್ಬೇಕಂತೆ? 30 ಭಾಗ ಆಸ್ತಿ ಯಾರು ಹೇಳು? ನೋಡ್ಲಾ, ಯಾರಿಗೆ ಏನು ಎತ್ತ ಎಲ್ಲ ನಿನಗೆ ಬೇಕಾಗಿಲ್ಲ. ಏನು ಮಾಡಬೇಕು, ಎತ್ತ ಮಾಡಬೇಕು, ಯಾರಿಗೆ ಕೊಡಬೇಕು ಎಲ್ಲ ನಾನು ಕೇಳೀನಿ, ನಾನು ಕೇಳಿ ವಿಚಾರಿಸೀನಿ. ನನಗೆ ಏನು ಹೇಳಬೇಕು, ನನ್ನ ಗಂಡ ಎಲ್ಲನೂ ಹೇಳೋನೆ. ನಿನಗೆ ನಿಮ್ಮಿಬ್ರಿಗೂ ಹೇಳೋ ಅವಶ್ಯಕತೆ ನನಗಿಲ್ಲ, ಆಯಿತಾ? ಇಂಥದ್ದೊಂದು ನಡೀತದೆ ಅಂತ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಿರೋದು ಅಷ್ಟೇ ಕಣ್ರಪ್ಪ, ಅಷ್ಟೇ. ನೀವಿಬ್ಬರು ಸಂಪಾದನೆ ಮಾಡಿ ತುಂಬಿ ತೊಳ್ತಾ ಇದ್ದೀರಲ್ಲ, ಅದರಲ್ಲಿ ಏನೋ 1 ರೂಪಾಯಿ ಕೊಡಬೇಡಿ. ನಮ್ಮ ಅತ್ತೆ ಮಾವ ನನ್ನ ಗಂಡಗೆ ಅಂತ ಏನು ಬರೆದಿದ್ದಾರೋ, ಏನು ಮಾಡಿ ಸಂಪಾದನೆ ಮಾಡಿ ಇಟ್ಟು ಹೋಗಿದ್ದಾರೋ ಅದರಲ್ಲಿ ನಾನು ನನ್ನ ಗಂಡ ಹೇಳ್ದಂಗೆ 30 ಭಾಗ ಆಸ್ತಿ ಅದು ಯಾರಿಗೆ ಬರ್ರಿ ಅಂತಾರೋ ಅವ್ರಿಗೆ ಬರ್ಕೊಡ್ತೀನಿ ಅಷ್ಟೇ.
ಅಲ್ಲ ಕಣವ, ಇಷ್ಟು ದಿನ ನಮ್ಮ ಅಪ್ಪನಿಗೆ ಮಾತ್ರ ಜವಾಬ್ದಾರಿ ಇಲ್ಲ, ನಮ್ಮವ್ವ ಚಿಕ್ಕ ವಯಸ್ಸಿಂದ ನೋಡಿವಿ ಎಲ್ಲ ಇಡೀ ಕುಟುಂಬದ ಮನೆ ಜವಾಬ್ದಾರಿ ಎಲ್ಲ ನಾವು ತಗೊಂಡು ನಮ್ಮವ್ವ ಎಷ್ಟು ಚೆನ್ನಾಗಿ ನಿಭಾಯಿಸ್ತದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ನಾನು. ಆದರೆ ಗೊತ್ತಾಯ್ತು ಬಿಡು, ಇವತ್ತು ನಿನಗೂ ಬುದ್ಧಿ ಇಲ್ಲ ಅಂತ. ನಿನಗೂ ಬುದ್ಧಿ ಇಲ್ಲ, ನಿನಗೂ ಜವಾಬ್ದಾರಿ ಇಲ್ಲ ಅಂತ ಇವತ್ತು ಗೊತ್ತಾಯ್ತು. ಅಲ್ಲ ನಿನ್ನ ಗಂಡ ಯಾರಿಗೋ 30 ಭಾಗ ಆಸ್ತಿ ಬರ್ಕೊಟ್ಬಿಡು ಅಂದ್ರಕ್ಕೆ ಬರ್ಕೊಟ್ಬಿಟ್ಟಿಯ ನೀನು? ಬರ್ಕೊಟ್ಬಿಟ್ಟಿಯವ ನೀನು? ನಿನಗೆ ತಲೆ ಬಿಡ್ವಾ? ಬುದ್ಧಿ ಬಿಡ್ವಾ ನಿನಗೆ? ಹೇಳಿ ಬಿಡು, ಅದೇನು ಕಷ್ಟ ಆಗಿರ್ತೋ ಆಗಿರಲಿ ಬಿಡು. ನಾವೇ ಆಸ್ತಿ ಬರ್ಕೊಡ್ಬೇಕು? ಯಾಕೆ ಬರ್ಕೊಡ್ಬೇಕು ನಾವು? ಅದೇ ಅಂತ ನಿನ್ನ ಗಂಡನ ಕೊನೆ ಆಸೆ? ಅದೇ ಅಂತ ನಿನ್ನ ಗಂಡನ ನೋವು? ಸರಿ ಅದನು ಏನೇನು ಮಾಡ್ಬಿಟ್ಟು ಎಲ್ಲೆಲ್ಲಿ ಏನೇನು ಮಾಡ್ಬಿಟ್ಟು ಬಂದವನೋ ಏನೋ ಇಲ್ಲಿ ಬಂದು ನಮ್ಮ ಹೊಟ್ಟೆ ಉರ್ಸೋಕ್ಕೆ. ಇಷ್ಟು ವರ್ಷ ಎಲ್ಲಿ ಎತ್ತ ಯಾವ ಕಡೆ ಇದ್ದ ಎಲ್ಲಿರ್ತಿದ್ದ ಅಂತಲೇ ಗೊತ್ತಿಲ್ಲ ನಮಗೆ. ಊರಲ್ಲೆಲ್ಲ ಮರ್ಯಾದೆ ಕೊಟ್ಟರುವೆ ನಾವು ಮರ್ಯಾದೆ ತೆಗಿಬಾರ್ದು ಅಂತ ಸುಮ್ಮನಿದ್ದೋ. ಏನು ಕತೆ ಅಂತೆ? ಏನು ಮಾಡ್ಕೊಂಡು ಬಂದೈತಂದೆ? ಏನಂತೆ ಮಾಡಿರೋದು? 30% ಆಸ್ತಿ ನಾವು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಅಂಥದ್ದು ಏನು ಮಾಡಿದ್ದಾರೆ ಅಂತ ನಿನ್ನ ಗಂಡ ಕೇಳಬೇಕಿತ್ತು ನೀನು. ನೋಡ್ಲಾ, ನೀನು ಏನಂದ್ರೂ ಅಷ್ಟೇ, ಬುದ್ಧಿ ಇಲ್ಲ ದಡ್ಡಿ ಏನು ಬೇಕಾದ್ರೂ ಅನ್ನು ನೀನು. ನನಗೆ ನನ್ನ ಗಂಡ ಮುಖ್ಯ, ನನ್ನ ಗಂಡನ ಸಂತೋಷ ಮುಖ್ಯ, ನನ್ನ ಗಂಡನ ಆಸೆ ಮುಖ್ಯ ನನಗೆ. ನೋಡು, ಅವ್ರ ಆರೋಗ್ಯ ಮುಖ್ಯ ನನಗೆ. ಅವ್ರ ಕಷ್ಟದಲ್ಲಿ ನೊಂದ್ಕೊಂಡು ಜೀವ ಬಿಡೋದು ನನಗೆ ಇಷ್ಟ ಇಲ್ಲ ಕಣಪ್ಪ, ಇಷ್ಟ ಇಲ್ಲ. ಅವ್ರ ಆಸ್ತಿ ಕಲ್ಲದು, ಅವ್ರ ಆಸ್ತಿ ಅವ್ರ ಅಪ್ಪ ಅವ್ವ ಅವ್ರಿಗೆ ಅಂತ ಕೊಟ್ಟಿರೋದು. ಏನು ಮಾಡಿದ್ದಾರೆ ಅವರು? ಏನಾರು 1 ರೂಪಾಯಿ ಮಾರಿದಾರ? ಇಲ್ಲ 1 ರೂಪಾಯಿ ದಂಡ ಮಾಡಿದಾರ? ಇಲ್ಲ ಅನುಭವಿಸಿದ್ದಾರೆ ಏನಾರು ತಗೊಂಡು ಮಾಡಿ ಆಸ್ತಿಯ? ಅವರಾಯ್ತು ಅವ್ರು ಇದಾಯಿತು ಅಂತ ಇದ್ರಲ್ಲ, ಕೊಡ್ಲಿ ಬಿಡ್ಲಾ? ಅದು ಕೇಳಕ್ಕೆ ನೀನೇವನು? ಅಲ್ಲ, ನಿಮಗೆ ಹೇಳ್ಬೇಕು ಅಂತ ಬಂದಲ್ಲ ನಾನು, ಅದು ನನ್ನ ತಪ್ಪು. ನಿಮಗೆ ಹೇಳಿದ್ದಾನೆ ನಾನು ಮಾಡಬೇಕಿತ್ತು. ನೀವ್ಯಾವ ನಾಯಿಗಳು ಅಂತ ನಿಮ್ಗೆ ಹೇಳ್ಬೇಕು ನಾನು? ಏನು ಹೇಳಬೇಕು? ಏನು ನೀವು ಸಂಪಾದನೆ ಮಾಡೋದು ಮಾರಕ್ಕೆ ಹೋಯ್ತಿದ್ದೆ ನಾನು? ಇಲ್ಲ ನೀವಿಬ್ರು ಸಂಪಾದನೆ ಮಾಡೋದೇ ಯಾರಿಗಾರ ಕೊಡ್ಕೋಯ್ತಿದ್ದೆ ನಾನು? ನೀವು ಕೇಳೋಕ್ಕೆ ನನಗೆ ಏನು ಅಧಿಕಾರ ಅದ ಅಂತ ಕೇಳಿರಲ್ಲ ನೀವು? ಏನು ಅಧಿಕಾರ ಅದ ಅಂತ ಕೇಳಿರಿ? ಸರಿ ಬಿಡು ನೀನುವೆ. ಅಲ್ಲ, ನೀವು ಹಿಂಗೆ ಮಾತಾಡಿದ್ರೆ ಅವ್ರು 30 ಭಾಗ ಹೇಳೋರೆ, ನಾನು 50 ಭಾಗ ಬರ್ಕೊಡ್ತೀನಿ. ಇಷ್ಟ ಅಹಂಕಾರ ಮಾತಾಡ್ಬಿಟ್ರೆ ನೀವು. ಬರ್ಕೊಡೋಕೆ ಮತ್ತೆ ಬರ್ಕೊಡು. 50 ಭಾಗ ಪೂರ್ತಿನೇ ಬರ್ಕೊಟ್ಬಿಡು. ಬರ್ಕೊಡೋಕು. ಬರ್ಕೊಟ್ಟಿಯಾ? ಬರ್ಕೊಡೋಕು. ಮತ್ತೆ ನಮ್ನೇನು ಮಾಡ್ಕರ್ದೆ ಕೇಳಕ್ಕೆ? ಬರ್ಕೊಡೋದು ಅದೇನು ಬರ್ಕೊಡೋದು ನೀನು ನಿನ್ನ ಗಂಡನ ಸೇರಿ ಅದೇನು ಮಾಡ್ಬೇಕು ಅಂದ್ಕೊಂಡಿದ್ರೆ ಮಾಡಿ. ನಾವಂತೂ ಏನು ಹೇಳಕ್ಕಿಲ್ಲ, ಅದೇನು ಮಾಡ್ತೀರೋ ಮಾಡಿ. ಹೇಳ್ಬೇಕು ಅಷ್ಟೇ ತಾನೇ ನೀನು ಹೇಳೋದು. ಸರಿ ಬಿಡು, ಹೇಳ್ದಲ್ಲ ಕೇಳಿಸ್ಕೊಂಡಿದ್ವಿ, ಅದೇನು ಮಾಡ್ತೀವಿ ಮಾಡೋಕು. ನನಗೆ ಕೆಲಸವೇ ತೋಟಕ್ಕೆ ಹೋಗ್ಬೇಕು. ಓಲಾ ಹೋಗ್ಲಾ? ಮಾತಾಡ್ಕೊಂಡು ಹೋದಿಯ? ಬೈಕೊಂಡು ರೋಡಲ್ಲೆಲ್ಲವ ಬೈಕೋಲ್ಲ? ಬಂದ್ಬಿಟ್ಟೆ ಇಲ್ಲಿ ಹೇಳಕ್ಕೆ. ಬರ್ಕೊಡ್ತೀನಿ. ಏನು ಮಾಡ್ಕೊಂಡಿರೋ ಮಾಡ್ಕೊ ಹೋಗಿ. ನಂದೀಶ್, ಏನಿದು ಅತ್ತೆ ಜೊತೆ ಈ ಥರನ ಮಾತಾಡೋದು? ಅಲ್ಲ, ಅವ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಮಾವಂಗೋಸ್ಕರ ಅಲ್ವಾ? ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನೀವಿಬ್ಬರೇ ಅತ್ತೆ ಜೊತೆ ಹಿಂಗೆ ಜಗಳ ಮಾಡಿದ್ರೆ ಪಾಪ ಅತ್ತೆಗೆ ಎಷ್ಟು ಬೇಜಾರಾಗ್ಬೋದು ಹೇಳಿ. ಹಾಯ್ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.